ಬ್ಯಾಟಿ ಬ್ಯಾಟಿಯ ನಾಡಿಗ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಯವ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಹಾಯ್ ಹಾಯ್ ಮ್ಯಾಮ್. ಆರಾಮ? ಆರಾಮಾಗಿ ಚಂದ ಕಾಣಿಸ್ತಿದ್ದೀರಿ ಪರ್ಪಲಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಹಾಡು ಚಂದ ಅನ್ನಿಸ್ತಾ ಅಂತ ಕೇಳೋಣ. ಅರ್ಚನಾ ಮ್ಯಾಮ್. ಸುಮಾ ಮ್ಯಾಮ್, ಕಂಬಾರರ ಒಳ್ಳೆ ಹಾಡನ್ನು ತಂದುಕೊಟ್ಟೆಮ್ಮ ವೇದಿಕೆಗೆ. ತುಂಬ ಏನಂತಾರೆ, ಇದೊಂದು ಪೆಪ್ಪಿ ಸಾಂಗ್. ಆ ಒಂದು
ಫ್ರೆಶ್ನೆಸ್ ನಿಮ್ಮ ಧ್ವನಿಯಲ್ಲಿ ಕೂಡ ಇತ್ತು. ಸಾಂಗ್ ಎಲ್ಲ ಚೆನ್ನಾಗಿ ಹಾಡಿದ್ರಿ, ಆಲಾಪ್ ಮಾಡಿ ಕೆಟ್ರಿ. ಆಲಾಪು ಯಾಕಮ್ಮ ಅಷ್ಟು ಕಾನ್ಫಿಡೆನ್ಸೇ ಇಲ್ಲದೆ ಎಲ್ಲೆಲ್ಲೋ ಹೋಗಿ ಏನೇನೋ ಪ್ರಯತ್ನ ಪಡಿ ಹೀಗೆ ಇನ್ನೊಂದ್ಸಲ ಹಾಡ್ಲಿಕ್ಕೆ ಆಲಾಪ? ಬರ್ತಿತ್ತು ಮ್ಯಾಮ್, ಇಲ್ಲಿ ಬಂದು ಟೆನ್ಷನಲ್ಲಿ. ಅದೇ ಇಲ್ಲಿ ಬರಬೇಕಲ್ವಾ, ನಾವು ಅಲ್ಲಿ ಬಂದು ಕೇಳಿಸ್ಕೊಳಕ್ಕಾಗಲ್ವಲ್ಲ, ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ವಲ್ಲ. ಸೊ ಯಾವಾಗಲೂ ಈ ಥರ ಸಂಗತಿಗಳು ಸ್ವಲ್ಪ ಕಷ್ಟ ಆಗಬಹುದೇನೋ ಅಂತಿದ್ದಾಗ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅಂತಿದ್ದಾಗ ಅದು ಕಷ್ಟ ಆಗ್ತಿದೆ ಅಂದರೆ ಆ ಥರ ಏನಾದರೂ ಮಾಡ್ಕೊಳ್ಳಿ, ಆಯಿತಾ? ಯಾಕಂದರೆ ನಿಮ್ಗೆ ಸ್ವಲ್ಪ ಓಪನ್ ಥ್ರೋಟೆಡಾಗಿ ಹಾಡೋದ್ರಿಂದ ರೇಂಜ್ ಪ್ರಾಬ್ಲಮ್ ಇದೆ ನಿಮಗೆ. ನಾನು ಒಂದು ಮುಖ್ಯವಾದ ವಿಷಯ ಹೇಳಬೇಕು. ತನ್ನ ಪ್ಲಸ್ ಪಾಯಿಂಟ್ ಎಲ್ಲ ಗೊತ್ತಿರೋನು ಜಾಣ, ಆದರೆ ತನ್ನ ವೀಕ್ನೆಸ್ ಏನು ಅಂತ ಯಾರಿಗೆ ಗೊತ್ತಿರುತ್ತಲ್ಲ ಅವನು ಗೆಲ್ಲೋನು. ಸೊ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲಿ ವೀಕು, ನಿಮ್ಗೆ ಏನು ವೀಕ್ನೆಸ್ ಏನು ನಿಮ್ಮದು ಅನ್ನೋದನ್ನು ನೀವು ಫಸ್ಟು ಚೆನ್ನಾಗಿ ತಿಳ್ಕೊಬೇಕು. ಆವಾಗ ಅದನ್ನೆಲ್ಲ ಅವಾಯ್ಡ್ ಮಾಡಿ ಗೆಲುವಿನ ಕಡೆಗೆ ಹೋಗ್ಬೋದು, ಆಯಿತಾ? ಓಕೆ ಅಮ್ಮ, ಒಳ್ಳೆಯದಾಗಲಿ. ಇನ್ನೂ ಸ್ವಲ್ಪ ಶ್ರುತಿ ಹಿಡ್ತಾ ಬೇಕು. ಗುಡ್. ಮುನಿರಾಜು ಸರ್, ಕಂಬಾರರಿಗೆ ಜನಪದ ಹಾಡುಗಾರರು ಅಂದರೆ ಬಹಳ ಇಷ್ಟ ಅವ್ರಿಗೆ. ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ಪದಗಳು ಯಾವಾಗಲೂ ಕೇಳ್ತಾ ಇರಬೇಕು. ಪುಸ್ತಕದಲ್ಲಿ ಓದೋದ್ರ ಜೊತೆಗೆ ಕೇಳ್ತಾ ಇದ್ದರೆ ಆ ಸಾಹಿತ್ಯ ನಲಿತಾ ಇರುತ್ತೆ ಎಲ್ಲ ಕಡೆ ಅಂತ. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವದ ಜೊತೆ ನಾವು ಜೊತೆಲಿದ್ದೀವಲ್ಲ ಅನ್ನೋದು ನಮಗೆ ನಿಜವಾಗ್ಲೂ ಹೆಮ್ಮೆ ಪಡೋವಂಥ ವಿಚಾರ. ಅವರ ಹಾಡುಗಳು ಮತ್ತು ಬೇಂದ್ರೆಯವರ ಹಾಡುಗಳನ್ನ ಇವನ್ನೆಲ್ಲ ಹಾಡಬೇಕಾದ್ರೆ ಭಾಳ ಕಷ್ಟ. ಸಾಹಿತ್ಯ ಅಭ್ಯಾಸ ಮಾಡಿಕೊಂಡು ಅದೆಲ್ಲ ನೆನ್ಪಿಟ್ಕೊಂಡು ಹಾಡೋದು ಇದ್ದಿದ್ದು ಕಷ್ಟ. ಅದನ್ನೆಲ್ಲ ನೆನ್ಪಿಟ್ಕೊಂಡು ಹಾಡ್ತಿದ್ರಿ, ನಿಮ್ಗೆ ಒಳ್ಳೆಯದಾಗಲಿ. ಮತ್ತು ಕಾಂಪಿಟೇಷನ್ ಇದು ಅಲ್ವಾ, ಅದರಿಂದ ಈಗ ನೋಡ್ತಾ ಇದ್ದೀವಿ ನಾವು, ಇನ್ನು ಮುಂದೆ ಎಷ್ಟು ಟಫ್ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ. ಅದರಿಂದ ತಯಾರಿ ತುಂಬ ಬೇಕಾಗತ್ತೆ, ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಸುಮಾ ಅವರೇ, ಸರ್, ಈ ಹಾಡಿಗೆ ಆಲಾಪ್ ಬೇಕಾಗಿರಲಿಲ್ಲ ಅಂತ ನನಗನ್ನಿಸ್ತಾ ಇತ್ತು. ನೇರವಾಗಿ ನೀವು ಹಾಡು ತೊಗೋಬೋದಿತ್ತು ಅಂತ. ಅದರ ಸಾಹಿತ್ಯಕ್ಕೆ ಹೊಂದ್ಕೊಳ್ಳೋ ರೀತಿ ಆಲಾಪು ಅವಶ್ಯಕತೆ ಇರಲಿಲ್ಲ. ಆದರೆ ಹಾಡಿನ ಮಧ್ಯೆ ಸಣ್ಣ ಸಣ್ಣ ಪಲಕುಗಳು ನೀವು ಕೊಟ್ಟಿದ್ರೆ ಇನ್ನೂ ಮಜಾ ಇರ್ತಕ್ಕಂಥದ್ದು, ಮೇಡಮ್ ಹೇಳಿದಾಗೆ. ಆದರೂ ಬಟ್ ಕಂಬಾರರ ಹಾಡುಗಳು ಅದು ಅದ್ಭುತ ಬಿಡಿ. ಅದು ರಂಗಗೀತೆಗಳಾಗಿ ಜನಪದ ಗೀತೆಗಳಾಗಿ ಅದು ಎಷ್ಟು ಹೆಸರು ಮಾಡಿದೆ ಅಂತ ಹೇಳಿದ್ರೆ, ಅಂಥ ಒಳ್ಳೆ ಹಾಡು ನೀವು ವೇದಿಕೆ ಕೊಟ್ಟರಲ್ಲ, ನಿಮಗೊಂದು ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಮಾ, ಗುಡ್ ಲಕ್ಸ್ ನಿಮ್ಮ ಮುಂದಿನ ಎಪಿಸೋಡ್ಗೆ. ನಿಮ್ಮ ಗಾಯನವನ್ನು ಮೆಚ್ಚಿ ನಿಮಗೆ ಮೂಗುತಿ ಕೊಡ್ತಾ ಇದ್ದೀನಿ.